ಹಿರಿಯ ನಟಿ ಭವ್ಯ ಅವರ ಕೆರಿಯರ್ನಲ್ಲೇ ಪ್ರಳಯಾಂತಕ ಸಿನಿಮಾ ಒಂದು ಮುಖ್ಯ ಘಟ್ಟ ಅಂದ್ರೆ ತಪ್ಪಾಗಲ್ಲ. ಆದ್ರೆ ಅವರನ್ನ ಸ್ಟಾರ್ ನಟಿಯಾಗಿ ಮಾಡಿದ್ದು ನೀ ಬರೆದ ಕಾದಂಬರಿ ಸಿನಿಮಾ. ವಿಶೇಷ ಅಂತ ಅಂದ್ರೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಭವ್ಯ ಜೊತೆ ನಟಿಸಲು ಮೊದಲು ನಿರಾಕರಿಸಿದ್ದರಂತೆ. ನಾಯಕಿಯಾಗುವ ಮೊದಲು ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ತಂಗಿಯಾಗಿ ನಟಿಸಿದ್ದ ಭವ್ಯ ಜೊತೆ ಆಕ್ಟ್ ಮಾಡಲ್ಲ ಎಂದಿದ್ದ ವಿಷ್ಣುವರ್ಧನ್ ಹಠಕ್ಕೆ ಬಿದ್ದ ದ್ವಾರಕೀಶ್ ಮಾಡಿದ್ದೇನು? ಭವ್ಯ ಕರಿಯರ್ಗೆ ದೊಡ್ಡ ಬ್ರೇಕ್ ಕೊಟ್ಟ ಸಿನಿಮಾ ನೀ ಬರೆದ ಕಾದಂಬರಿ. ಹಿರಿಯ ನಟಿ ಭವ್ಯ ಅವರ ಕರಿಯರ್ನಲ್ಲಿ ಪ್ರಳಯಾಂತಕ ಸಿನಿಮಾ ಒಂದು ಮುಖ್ಯ ಘಟ್ಟ. ಆದರೆ ಅವರನ್ನ ಸ್ಟಾರ್ ನಟಿಯಾಗಿ ಮಾಡಿದ್ದು ನೀ ಬರೆದ ಕಾದಂಬರಿ ಸಿನಿಮಾ. ವಿಶೇಷ ಅಂತಂದರೆ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಭವ್ಯ ಜೊತೆ ನಟಿಸಲು ಮೊದಲು ನಿರಾಕರಿಸಿದ್ರಂತೆ. ಕನ್ನಡ ಚಿತ್ರರಂಗದ 80ರ ದಶಕದ ಸುವರ್ಣ ಯುಗವನ್ನ ನೆನೆದರೆ ಕಣ್ಮುಂದೆ ಬರುವ ಪ್ರಮುಖ ಮುಖಗಳಲ್ಲಿ ನಟಿ ಭವ್ಯ ಕೂಡ ಒಬ್ಬರು. ಬೆಂಗಳೂರಿನ ಹುಡುಗಿಯಾಗಿ ಮಾತೃಭಾಷೆ ತೆಲುಗು ಆಗಿದ್ದರೂ ಕನ್ನಡದಲ್ಲಿ ಆ ಕಾಲಕ್ಕೆ ಬಹು ಬೇಡಿಕೆಯ ನಟಿಯಾಗಿದ್ದವರು ಈ ಭಾರತೀ ದೇವಿ. ಭವ್ಯ ಅವರ ಮೂಲ ಹೆಸರು. ಮೊದಲು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದ ಬಳಿಕ ಭವ್ಯ ಅವರಿಗೆ ಮೊದಲು ವಿಷ್ಣುವರ್ಧನ್ ಜೊತೆಗೆ ತಂಗಿಯಾಗಿ ನಟಿಸುವ ಅವಕಾಶ ಸಿಕ್ಕಿತ್ತು. ಆದರೆ ಅವರ ವೃತ್ತಿ ಜೀವನಕ್ಕೆ ತಿರುವು ನೀಡಿದ್ದು ಮಾತ್ರ ದ್ವಾರಕೀಶ್ ನಿರ್ದೇಶನದ ನೀ ಬರೆದ ಕಾದಂಬರಿ ಸಿನಿಮಾ. ಪ್ರಳಯಾಂತಕ ಸಿನಿಮಾವರೆಗೂ ಒಂದು ಲೆಕ್ಕ. ನೆಕ್ಸ್ಟ್ ವಿಷ್ಣು ಅವರ ಜೊತೆ ಆಕ್ಟ್ ಮಾಡಿದ ನೀ ಬರೆದ ಕಾದಂಬರಿ ಸಿನಿಮಾ ಸಕ್ಸಸ್ ಆಯ್ತು ನೋಡಿ. ಯಾವ ಲೆವೆಲ್ಗೆ ಹೋಯ್ತು ಆ ಸಿನಿಮಾ ಅಂತಂದ್ರೆ ಆ ನಂತರ ಬ್ಯಾಕ್ ಟು ಬ್ಯಾಕ್ ಅವರ ಜೊತೆ ಸಿನಿಮಾ ಮಾಡಿದೆ. ಆಮೇಲೆ ಸ್ವಲ್ಪ ಮಾತಲ್ಲಿ ಬಂತಂತೆ ದ್ವಾರಕೀಶ್ ಸರ್ ಜೊತೆಗೆ ನಾನು ಭವ್ಯ ಜೊತೆ ಆಕ್ಟ್ ಮಾಡಲ್ಲ ಅಂತ ವಿಷ್ಣು ಸರ್ ಕಡೆಯಿಂದ. ದ್ವಾರಕೀಶ್ ಅವರು ನನ್ಗೆ ಭವ್ಯ ಬೇಕೇ ಬೇಕು, ಈ ಪಾತ್ರಕ್ಕೆ ಅವರೇ ಸೂಟ್ ಆಗೋದು, ನೀನು ಏನ್ ಮಾಡ್ತೀಯೋ ಮಾಡಪ್ಪ ಅಂದಿದ್ರು. ಫೈನಲಿ ಎಲ್ಲವೂ ಓಕೆ ಆಯ್ತು ಎಂದು ಭವ್ಯ ಹೇಳಿಕೊಂಡಿದ್ದಾರೆ. ದ್ವಾರಕೀಶ್ ಸರ್ಗೆ ನಾನು ತುಂಬಾ ಗ್ರೇಟ್ಫುಲ್. ಆ ರೀತಿ ಯಾರಾದ್ರೂ ಮುಖದ ಮೇಲೆ ಹೊಡೆಯೋ ಹಾಗೆ ಹೇಳ್ತಾರಾ? ಅವರ ಸ್ವಭಾವನೇ ಹಾಗೆ. ನನಗೆ ಬೇಕು ಅಂದ್ರೆ ಬೇಕು. ದ್ವಾರಕೀಶ್ ಮತ್ತು ವಿಷ್ಣು ಸರ್ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್. ಇದೆಲ್ಲ ಆದ್ಮೇಲೆ ಅವರಿಬ್ಬರ ಮಧ್ಯೆ ಸ್ವಲ್ಪ ಗ್ಯಾಪ್ ಆಯ್ತು. ಬಟ್ ಮತ್ತೆ ಒಂದಾದ್ರು. ನೀ ಬರೆದ ಕಾದಂಬರಿ ಸಿನಿಮಾವನ್ನ ತೆಲುಗು ಮತ್ತು ತಮಿಳಿನಲ್ಲಿ ದ್ವಾರಕೀಶ್ ಅವರೇ ನಿರ್ದೇಶನ ಮಾಡಿದ್ರು. ಆದರೆ ಸಕ್ಸಸ್ ಆಗಲಿಲ್ಲ ಅದು. ಕನ್ನಡದಲ್ಲಿನ ಅಷ್ಟು ಸಾಂಗ್ಸ್ ಕೂಡ ಹಿಟ್. ಸಿನಿಮಾದಲ್ಲಿನ ನೀ ಮೀಟಿದ ಸಾಂಗ್ ನನ್ನ ಫೇವರೇಟ್ ಎಂದಿದ್ದಾರೆ ಭವ್ಯ. ಸಿನಿಮಾಗಳನ್ನ ಮಾಡ್ತಿದ್ದೆ, ಆದ್ರೆ ಬ್ರೇಕ್ ಕೊಟ್ಟಿದ್ದು ನೀ ಬರೆದ ಕಾದಂಬರಿ. ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವರ ಜೊತೆ ಆಕ್ಟ್ ಮಾಡಿದ್ದು ಆ ಸಿನಿಮಾ ಸೂಪರ್ ಹಿಟ್ ಆಗಿ ನಂತರ ನಾನು ಹಿಂತಿರುಗಿ ನೋಡಿದ್ದೇ ಇಲ್ಲ. ವಿಷ್ಣು ಸರ್ ಜೊತೆ 15 ಸಿನಿಮಾ ಮಾಡಿದೆ. ನೀ ಬರೆದ ಕಾದಂಬರಿ ಸಿನಿಮಾದಲ್ಲಿ ನನ್ನ ಜೊತೆ ಆಕ್ಟ್ ಮಾಡಲ್ಲ ಅಂದಿದ್ರು. ಆದ್ರೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿ ತುಂಬಾ ಕ್ಲೋಸ್ ಆದ್ರು. ನಮ್ಮ ಜೋಡಿ ಸಕ್ಸಸ್ ಆಗಲು ಆ ಸಿನಿಮಾನೇ ಕಾರಣ ಎಂದಿದ್ದಾರೆ ನಟಿ ಭವ್ಯ.